ಶನಿವಾರದಂದು ಸ್ಥಳೀಯ ವಿರೋಧ ಪಕ್ಷದ ನಾಯಕ ಬಿಜೆಪಿ ಮುಖಂಡ ಕೆ. ಕರಿಯಪ್ಪ ಹಾಗೂ ಪ್ರತಿಪಕ್ಷದ ನಾಯಕ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಪರಿಶೀಲನೆ ವೇಳೆಯಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕಸ ವಿಲೇವಾರಿ ಘಟಕದಿಂದ ಹಾಗೂ ಸಮರ್ಪಕವಾಗಿ ನಿರ್ವಹಣೆ ಮಾಡದ ಕಾರಣ ಪೌರಾಯುಕ್ತರು ಹಾಗೂ ಚುನಾಯಿತ ಪ್ರತಿನಿಧಿಗಳ ಕಾರ್ಯವೈಖರಿ ಬಗ್ಗೆ ದೂರು ನೀಡುವ ಜೊತೆಗೆ ಪೌರಾಯುಕ್ತ ಮಂಜುನಾಥ್ ಗುಂಡೂರು ಯಾವ ಪಕ್ಷ ಇದ್ದರೇನು, ಯಾವ ಪಕ್ಷದ ಶಾಸಕರು ಇದ್ದರೇನು, ನನಗೇನು ಮಾಡಲು ಸಾಧ್ಯವಿಲ್ಲ ಎನ್ನುವ ದುರಹಂಕಾರದ ಪರಮಾವಧಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಕಸ ವಿಲೇವಾರಿ ಘಟಕಕ್ಕೆ 5 ತಾಲೂಕಿನ ವೈದ್ಯಕೀಯ ಘನತ್ಯಾಜ್ಯ ವಿಲೇವಾರಿ ಸಂಗ್ರಹ ಮಾಡುವ ಕಾರ್ಯರೂಪಕ್ಕೆ ಈಗಾಗಲೇ ಚಾಲನೆ ನೀಡಿದ್ದು, ಇದರ ಬಗ್ಗೆ ನನಗೆ ಯಾವುದೂ ಮಾಹಿತಿ ಇಲ್ಲ ಎನ್ನುವುದು ಪೌರಾಯುಕ್ತ ಹೇಳುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿ? ಜೊತೆಗೆ ಸಿಂಧನೂರು ನಗರದಲ್ಲಿ ತೆರಿಗೆ ಹಾಗೂ ಕರವಸೂಲಿಗಾಗಿ ಕಾನೂನು ನಿಯಮ ಹೇಳುವ ಇವರು 2 ವರ್ಷಗಳಿಂದ ಪರಿಸರ ಇಲಾಖೆಯಲ್ಲಿ ಕಸ ವಿಲೇವಾರಿ ಘಟಕಕ್ಕೆ ಲೈಸೆನ್ಸ್ ರಿನಿವಲ್ ಮಾಡಿಸಿರುವುದಿಲ್ಲ. ಕೂಡಲೇ ಕಸ ವಿಲೇವಾರಿ ಘಟಕ ಸ್ಥಳಾಂತರ ಮಾಡಿಸಬೇಕು. ಜೊತೆಗೆ ಸೂಕ್ತ ರೀತಿಯಲ್ಲಿ ಕಸದ ಘಟಕ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ರೈತರಿಗೆ ಹಾಗೂ ಜನಸಾಮಾನ್ಯರಿಗೆ ಅನುಕೂಲಕರ ಆಗುವ ರೀತಿಯಲ್ಲಿ ಕಸದಿಂದಲೇ ರಸ ಉತ್ಪಾದಿಸುವುದಕ್ಕೆ ಸಾಧ್ಯವಾಗುತ್ತದೆ. 5 ತಾಲೂಕಿನಿಂದ ವೈದ್ಯಕೀಯ ಘನತ್ಯಾಜ್ಯ ಈ ಘಟಕಕ್ಕೆ ಬರುವುದು ಅತ್ಯಂತ ಖಂಡನಾರ್ಹ ಎಂದರು. ಈ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ, ನಗರ ಘಟಕದ ಅಧ್ಯಕ್ಷ ರವಿಕುಮಾರ್, ಉಪನ್ಯಾಸಕ ಪರಶುರಾಮ ಮಲ್ಲಾಪುರ್, ವನಸಿರಿ ಅಮರೇಗೌಡ ಮಲ್ಲಾಪುರ್, ನಗರಸಭೆ ಸದಸ್ಯರಾದ ಚಂದ್ರಶೇಖರ್ ಮೈಲಾರ್, ಎಸ್. ಬಿ. ಟೈಲರ್, ಮಾಜಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಅಶೋಕ್ ಗೌಡ ಗದ್ರಟಗಿ, ಸುಮಿತ್ ತಡಕಲ್, ಅಲ್ಲಮಪ್ರಭು ಪೂಜಾರಿ, ಜಗದೀಶ್ ಸುಕಲ್ಪೇಟೆ, ಪ್ರಭು ದೇವರಗುಡಿ, ಸೈಯದ್ ಆಶಿಫ್ ಅನೇಕರು ಭಾಗವಹಿಸಿದ್ದರು. ಆರ್ ಅಶೋಕ್ ಅವರಿಗೆ ಮತ್ತು ನಮ್ಮ ರಾಜ್ಯಾಧ್ಯಕ್ಷರ ಯುವ ನಾಯಕರಾದಂಥ ವಿಜೇಂದ್ರ ಅವರು ಕೂಡ ಲೆಟರ್ ಅನ್ನು ಬರೆದು ನಾಳೆ ಬಜೆಟ್ ಅಧಿವೇಶನದಲ್ಲಿ ಇದರ ಬಗ್ಗೆ ಒತ್ತಾಯ ಮಾಡುವಂಥ ಕೆಲಸ ಮಾಡೋ ಜವಾಬ್ದಾರಿ ನಮ್ಮದಿದೆ. ನಾವು ಯಾವತ್ತಿದ್ರೂ ಭಾರತೀಯ ಜನತಾ ಪಾರ್ಟಿಯವರು ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂಥ ಪಾರ್ಟಿ. ನಾವು ಸಿದ್ದರಾಮಯ್ಯ ಅವರು ನಮ್ಮ ಆತ್ಮೀಯರಿದ್ದರೂ ಕೂಡ ನಾನು ಪಕ್ಷನೇ ಬೇರೆ, ಸಿದ್ದರಾಮಯ್ಯನೇ ಬೇರೆ ಅಂತ ಹೇಳ್ತಾ ಇದ್ದೀನಿ. ನಾವು ಹೋರಾಟ ಮಾಡುವಂಥ ಕೆಲಸ ಮಾಡೇ ಮಾಡ್ತೀವಿ. ಹೋರಾಟಗಾರರು ಯಾವುದೇ ಕೆಲಸ ಇದ್ದು ಕರೆದ್ರೂ ಕೂಡ ಅವ್ರ ಜೊತೆಗೆ ಸ್ಪಂದಿಸುವಂಥ ಕೆಲಸ ನಾವು ಮಾಡ್ತೀವಿ. ಡಿಸ್ಪೋಸ್ ಆಗಿಬಿಟ್ರೆ ರೈತರಿಗೆ ಅನುಕೂಲ ಆಗ್ತದೆ. ಆ ಗೊಬ್ಬರ ಸಾವಯವ ಗೊಬ್ಬರ ಈಗೇನು ಹುಡುಕ್ತಿರೋದೆಲ್ಲ ಸಾವಯವ ಗೊಬ್ಬರ ಇಲ್ಲೇ ಸಿಗ್ತೈತೆ. ಅದನ್ನು ಮಾಡಬೇಕಂತ ನಾವಿದ್ದಾಗೆ ತೀರ್ಮಾನ ಮಾಡಿ 3.5 ಕೋಟಿ ರಿಲೀಸ್ ಮಾಡಿದ್ದು. ಮೈಸೂರು ನೋಡಿ ಬಂದು ಇವರೆಲ್ಲ ಹೋಗಿ ಕಳಿಸಿದ್ವಿ, ನೋಡಿ ಬಂದಿವಲ್ಲ, ಅವತ್ತಿನ ಅವತ್ತೇ ಕ್ಲೀನ್ ಮಾಡಿಬಿಡ್ತಾರೆ. ಅದನ್ನೇ ಮಾಡೋದಕ್ಕೆ ನಾವು 3.5 ಕೋಟಿ ಕೊಟ್ಟು ಮಾಡಿದ್ರೆ ಇನ್ನು ಅದು ಟೆಂಡರ್ ಕರೆ ಅಂತದಾಗ 2019 ರಿನ್ಯೂವಲ್ ಸಂಸ್ಥೆ ಸರ್ ಪರಿಸರ ಇಲಾಖೆಗೆ ಇವೆಲ್ಲ ನೀವು ಅದಕ್ಕೆ ನಾನು ಹೇಳ್ತಾ ಅಂತ ನೋಡಿ. ಈಗ ಅವ್ರು ಹೇಳ್ತಾರೆ ಪರಿಸರ ಇಲಾಖೆಯಿಂದ ರಿನಿವಲ್ ಮಾಡಿಸ್ಕೊಂಡಿಲ್ಲ ಅಂದ್ರೆ ಇದು ನಮ್ಮ ಏನು ಅವರ ಅಧಿಕಾರಿಗಳ ಬೇಜವಾಬ್ದಾರಿ. ಇದನ್ನ